ಈ ಹನುಮನಿಗೆ ಮುಖಕ್ಕೆ ಹಚ್ಚುತ್ತಾರೆ ಆ ಒಂದು ಸಿಂಧೂರ. ಆ ಸಿಂಧೂರಕ್ಕೆ ಸ್ವಲ್ಪ ಪಚ್ಚಕರ್ಪೂರ, ಒಂದಷ್ಟು ಏಲಕ್ಕಿ ಪುಡಿಯನ್ನು, ಒಂದೇ ಒಂದು ವೀಳ್ಯದೆಲೆ, ಒಂದೇ ಒಂದು ಕಡ್ಡಿ, ಒಂದೇ ಒಂದು ಸಲ ಈ ಮಂತ್ರವನ್ನು ಬರೆಯುವಂಥದ್ದು. ಕೆಂಪು ದಾರದಲ್ಲಿ ಸುತ್ತು ಬಿಟ್ಟು ಆ ವೀಳ್ಯದೆಲೆಯನ್ನು ಯಾವುದಾದ್ರೂ ಹರಳಿ ಮರಕ್ಕೆ ಕಟ್ಟುವಂಥ ಪ್ರಯತ್ನ. ಅದು ಎಲ್ಲಿಯಾದರೂ ಇರಲಿ, ಹರಳಿ ಮರಕ್ಕೆ ಯಾವುದಾದ್ರೂ ಒಂದು ರೆಂಬೆ ಕೊಂಬೆ ಅದರ ಬುಡಕು ಕೂಡ ಕೆಂಪು ದಾರ ಜೊತೆ ಕಟ್ಟುವಂಥದ್ದು. ಮನಸ್ಸಲ್ಲಿ ಏನು ತಳಮಳ ಇತ್ತು ಅದನ್ನು ತೆಗೆದಾಕುವಂಥ ಪ್ರಯತ್ನ ಮಾಡ್ತಾನೆ. ಹೇಗೆ ಮಾಡಬೇಕು ಅಂತ ಐಡಿಯಾ ಕೊಡ್ತಾನೆ ಈ ಬುಧನ. ಆದ್ದರಿಂದ ಬಹುಶಃ ನಿಮಗೆ ನೀವು ಹೋಗೋ ದಾರಿಯಲ್ಲಿ ಸರಾಗವನ್ನು ಏನು ನೀವು ಬೇಡಿಕೆ ಇಟ್ಟಿದ್ದಲ್ಲ ಕೊಡ್ತಾನೆ ಶುಕ್ರ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತುಂಬ ಸರಿ ಜೀವನದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಇರೋ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಗುರುಗಳೇ. ತೀರವಾಗಿರುವಂಥ ಸಮಸ್ಯೆ ಅಂದರೆ ಇದು ಅದು ಹೇಳದ ಯಾವ್ದು ದೊಡ್ಡದು ಅಂತಲೇ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತಿರ್ತೀವಿ, ಅದು ಕೆಟ್ಟದಾಗ್ತಾ ಇರುತ್ತೆ. ಎಲ್ಲಿ ಹೋದ್ರೂ ಸಮಸ್ಯೆ, ತೊಂದರೆ, ಇದು ಒಂದು ರೀತಿ ಕಟ್ಟಿಟ್ಟ ಬುತ್ತಿ ಥರ ಆಗ್ಬಿಟ್ಟಿರುತ್ತೆ. ಈ ರೀತಿ ಜೀವನದಲ್ಲಿ ಬರುವಂಥ ಈ ತೀರವಾಗಿರುವಂಥ ಸಮಸ್ಯೆನ ನಾವು ಏನಾದರೂ ಸರಿಪಡಿಸ್ಕೊಳ್ಬೇಕು ಅಥವಾ ಇದರಿಂದ ನಾವು ಹೊರಗಡೆ ಬರಬೇಕಪ್ಪ, ಇಷ್ಟು ಪ್ರಾಬ್ಲಮ್ ನನ್ನ ಶತ್ರುಗೂ ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವು ಸತಿ. ಸೊ ಆ ಥರ ತೊಂದರೆ ಜೀವನದಲ್ಲಿ ಆಗ್ತಾ ಇರೋರು ಅದರಿಂದ ಹೊರಗಡೆ ಬರಬೇಕು ಅಂದರೆ ಏನಾದರೂ ಒಂದು ರೆಮಿಡಿ ತಿಳಿಸ್ಕೊಡಿ. ಏನು ಒಳ್ಳೇದು ಮಾಡೋಕ್ಕೆ ಹೋದ್ರೂ ಕೆಟ್ಟದಾಗುತ್ತೆ, ಅಥವಾ ಯಾವ ಸಮಸ್ಯೆ ಅಂತ ಹೇಳಿ ನಾನು ನಿಮಗೆ ಅಂತ ಬರುತ್ತೆ. ಏನು ಪ್ರಾಬ್ಲಮ್ ಹೇಳು ಅಂದರೆ ಯಾವ್ದು ಹೇಳಿ ಫಸ್ಟು ಅಂತ. ಸೊ ಅಷ್ಟು ಸಮಸ್ಯೆ ಇರೋರಿಗೆ ಒಂದು ಸೊಲ್ಯೂಷನ್ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಅತ್ಯಂತ ತೀವ್ರವಾದ ಸಮಸ್ಯೆಗಳ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಇದನ್ನು ಕೆಲವೊಂದಕ್ಕೆ ತಾಂತ್ರಿಕ ಆಗಬೇಕು. ಪಾಪ ಇವರೆಲ್ಲ ಖರ್ಚು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಂದರೆ ಆ ಮಟ್ಟ ತಲುಪದ ಮೇಲೆ ಭಾರಿ ಕಷ್ಟ ಇರೋವಂಥದ್ದು, ಮೊದಲೇ ಕಷ್ಟದಲ್ಲಿ ಇರ್ತವೆ. ಅದಕ್ಕೇನು ಅಂತಂದರೆ ಒಂದೇ ಒಂದು ವೀಳ್ಯದೆಲೆ ತಗೋಬೇಕು. ನೇರವಾಗಿ ನಾನು ವಿಷಯ ಹೇಳೋದಾದರೆ ಒಂದೇ ಒಂದು ವೀಳ್ಯದೆಲೆನ ತೆಗೆದುಕೊಂಡು ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ, ಅನುಭೂತಿಯನ್ನು ಹೊಂದಿರತಕ್ಕಂತಹ ಘಟ್ಟ, ನೀವು ನಾನು ಹೇಳೋ ಮಂತ್ರವನ್ನು ಕೂಡ ಮನಸ್ಸಲ್ಲಿ ಅಂದ್ಕೊಂಡೆ ಓಂ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಂಡೆ ಅದನ್ನು ಬರೆಯೋದೇನು ಬೇಕಾಗಲ್ಲ. ನೀವು ಓಂ ವಿಶ್ವಸ್ಮೈ ನಮಃ ಅಂತ ಹೇಳಿಕೊಂಡೆ ಈ ಹನುಮನಿಗೆ ಮುಖಕ್ಕೆ ಹಚ್ಚುತ್ತಾರೆ ಆ ಒಂದು ಸಿಂಧೂರ. ಆ ಸಿಂಧೂರಕ್ಕೆ ಸ್ವಲ್ಪ ಪಚ್ಚಕರ್ಪೂರ, ಒಂದಷ್ಟು ಏಲಕ್ಕಿ ಪುಡಿಯನ್ನು, ಲವಂಗ ಬೇಡ, ಏಲಕ್ಕಿ ಚೆನ್ನಾಗಿ ನೀವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರ್ ಸ್ವಲ್ಪ ಹಾಕಿ, ಅದರಿಂದ ತುಳಸಿ ಗಿಡದ ಕಡ್ಡಿಯೇ ಬೇಕಿದ್ದಕ್ಕೆ, ಇನ್ಯಾವುದು ಆಪ್ಷನ್ ಇಲ್ಲ ಇಲ್ಲಿ. ತುಳಸಿ ಗಿಡದ ಕಡ್ಡಿಯಿಂದ ನೀವು ಈ ಒಂದು ವೀಳ್ಯದೆಲೆ ಮೇಲೆ ಮನಸ್ಸಲ್ಲಿ ಆ ನೋವುಗಳೆಲ್ಲ ಹೇಳ್ಕೊಳ್ಳೋವಂಥದ್ದು, ನೋವುಗಳೆಲ್ಲ ಹೇಳ್ಕೊಳ್ಳೋದು, ಹನುಮಂತನ ಹೆಸರನ್ನು ಬರೆಯುವಂಥದ್ದು. ಓಂ ಶ್ರೀ ವೀರ ಹನುಮತೇ ನಮಃ ಒಂದೇ ಒಂದು ಸಲ ಬರೀತೀರಿ. ಒಂದೇ ಒಂದು ವೀಳ್ಯದೆಲೆ, ಒಂದೇ ಒಂದು ಕಡ್ಡಿ, ಒಂದೇ ಒಂದು ಸಲ ಈ ಮಂತ್ರವನ್ನು ಬರೆಯುವಂಥದ್ದು. ಇದು ನಿಮ್ಮ ಕಷ್ಟಗಳಿಗೆ ಒಂದು ರೀತಿಯ ಬ್ರಹ್ಮಾಸ್ತ್ರ, ನಿಮ್ಮ ಕಷ್ಟಗಳಿಗೆ ಒಂದು ರೀತಿಯ ಇದು ಪಾಶುಪತಾಸ್ತ್ರ, ನಿಮ್ಮ ಕಷ್ಟಗಳಿಗೆ ಒಂದು ರೀತಿಯ ಇದು ರಾಮ ಬಿಡ್ತಕ್ಕಂತಹ ಬಾಣ. ಅಂದರೆ ನಮಗೆ ಬಿಡ್ತಕ್ಕಂತಹದ್ದು ಏನಿತ್ತು ಅವೆಲ್ಲ ನಮ್ಮನ್ನು ಹಿಡಿದಿರ್ತಕ್ಕಂಥದ್ದು ಏನಿದೆ ಅವೆಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು. ದುಃಖಗಳಾಗಿರ್ಬೋದು, ದುಮ್ಮಾನಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು. ಹನುಮನ ಮಂತ್ರವನ್ನು ಬರೆದ ಕೂಡಲೇ ಇದನ್ನು ನೀವು ಮಡಚಿಬಿಟ್ಟು ಕೆಂಪು ದಾರದಲ್ಲಿ ಸುತ್ತು ಬಿಟ್ಟು ಆ ವೀಳ್ಯದೆಲೆಯನ್ನು ಯಾವುದಾದ್ರೂ ಹರಳಿ ಮರಕ್ಕೆ ಕಟ್ಟುವಂಥ ಪ್ರಯತ್ನ. ಅದು ಎಲ್ಲಿಯಾದರೂ ಇರಲಿ, ಹರಳಿ ಮರಕ್ಕೆ ಯಾವುದಾದ್ರೂ ಒಂದು ರೆಂಬೆ ಕೊಂಬೆ ಅದರ ಬುಡಕು ಕೂಡ ಕೆಂಪು ದಾರ ಜೊತೆ ಕಟ್ಟುವಂಥದ್ದು. ಇದನ್ನು ನೀವು ಅಷ್ಟು ತೊಂದರೆ ಇರೋರು ಕನಿಷ್ಠ ಪಕ್ಷ ಏನೂ ಕೂಡ ಬೇರೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ನಾಚಿಕೊಳ್ಳದೆ ಇವೆಲ್ಲ ಕೂಡ ಬಿಟ್ಟು ಈ ಪ್ರಯೋಗವನ್ನು ಮಾಡಬೇಕು. ಬುಧವಾರವೂ ಮಾಡಬೇಕು, ಗುರುವಾರವೂ ಮಾಡಬೇಕು, ಶುಕ್ರವಾರವೂ ಮಾಡಬೇಕು. ಈ ವಾರದಲ್ಲಿ ಈ 3 ಇದಾವಲ್ಲ, ಇವು ಶುಭ ವಾರಗಳು. ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಮನಸ್ಸಲ್ಲಿ ಏನು ತಳಮಳ ಇತ್ತು ಅದನ್ನು ತೆಗೆದಾಕುವಂಥ ಪ್ರಯತ್ನ ಮಾಡ್ತಾನೆ ಗುರು. ಹೇಗೆ ಮಾಡಬೇಕು ಅಂತ ಐಡಿಯಾ ಕೊಡ್ತಾನೆ ಈ ಬುಧ ಅನ್ನೋವನು.
ಆದ್ದರಿಂದ ಬಹುಶಃ ನಿಮಗೆ ನೀವು ಹೋಗೋ ದಾರಿಯಲ್ಲಿ ಸರಾಗವನ್ನು ಏನು ನೀವು ಬೇಡಿಕೆ ಇಟ್ಟಿದ್ದೀರೋ ಕೊಟ್ಟೇ ಕೊಡ್ತಾನೆ ಶುಕ್ರ. ಅದಕ್ಕಾಗಿ ಈ 3 ದಿನಗಳು ಕೂಡ ನೀವು ಮಾಡತಕ್ಕಂಥದ್ದು. ವಾರದಲ್ಲಿ ಈ 3 ದಿನಗಳು ಒಂದೇ ಒಂದು ವೀಳ್ಯದೆಲೆ, ಒಂದಷ್ಟು ಸಿಂಧೂರ, ಒಂದು ತುಳಸಿ ಕಡ್ಡಿಯಿಂದ ಬರೆಯುವಂಥದ್ದು ಹನುಮನ ಹೆಸರನ್ನು ಅಲ್ಲಿ ಕಟ್ಟಿ ಬರುತ್ತೀರಿ. ಈ ರೀತಿಯಾಗಿ 4 ವಾರಗಳಲ್ಲೂ ಮಾಡೋದೇ ಆದರೆ ಇಷ್ಟು ನಮಗೆ ತೀವ್ರ ಸಮಸ್ಯೆಗಳು ವರ್ಷಗಳಿಂದ ಮಾಡ್ತಾ ಇರ್ತೀವಿ. ಈ 1 ತಿಂಗಳ ಪರ್ಯಂತ ಮಾಡಿದ ಮೇಲೆ ಆ ತೀವ್ರವಾಗಿತ್ತಲ್ಲ ಆ ಸಮಸ್ಯೆಯನ್ನು ನೀವು ನಿಧಾನಕ್ಕೆ ಅವಲೋಕನ ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳಿದ್ದು ಅಂತ ಜ್ಞಾಪಕ ಮಾಡ್ಕೋಬೇಕು. ಓಂ ವಿಶ್ವಸ್ಮಯ ನಮಃ ಅಂತ ಹೇಳುವಾಗ ಜ್ಞಾಪಕ ಮಾಡ್ಕೋಬೇಕು. ನನ್ನ ಸಮಸ್ಯೆಗಳಿದೆ, ನನ್ನ ಕುಟುಂಬದವ್ರದ್ದು ಇರ್ಬೋದು, ನಾನು ಕೆಲಸ ಮಾಡ್ತಿರೋ ಕಡೆ ಆಗಿರ್ಬೋದು, ನನ್ನ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನನ್ನ ದಾಯಾದಗಳಾಗಿರಬಹುದು, ನನ್ನ ಹಿತೈಷಿಗಳಾಗಿರ್ಬೋದು, ನನ್ನ ಶತ್ರುಗಳಾಗಿರ್ಬೋದು, ತುಂಬ ಉಪಟಳ ಮಾಡ್ತಾ ಇದ್ದಾರೆ ಅಂತಂದರೆ ಆ ಉಪಟಳಗೆ, ಆ ಒಂದು ಉಪದ್ರವಗಳಿಗೆ ನೀವು ಇದಕ್ಕೆ ರಾಮಬಾಣ ಕೊಟ್ಟ ಹಾಗೇನೆ. ಅದಕ್ಕಾಗಿ ಇದನ್ನು ನೀವು ಮಾಡ್ತಾ ಮನೆಗೆ ಬರಬೇಕಾದ್ರೆ ಏನಾದರೂ ಸಿಹಿಯನ್ನು ಒಂದಷ್ಟು ಬೆಲ್ಲವನ್ನು ತರ್ತೀರೋ ಅಥವಾ ಎಲ್ಲಿಯಾದರೂ ಹೋಗಿ ಒಂದಷ್ಟು ಸ್ವೀಟನ್ನು ತರ್ತೀರೋ ಮನೆ ಒಳಗಡೆ ಬಂದು ಆ ಸಿಹಿಯನ್ನು ನೀವು ತಿಂತ ಮನೆಯವರೆಗೆ ಕೊಡುವಂಥವನ್ನು ಕೆಲಸ ಮಾಡಿಕೊಳ್ತೀರಿ. ಏನು ಸ್ವೀಟು ಅಂತಂದರೆ ಹೇಳಿಕೊಳ್ಬೇಕು ನೀವು, ಅಭ್ಯಂತರ ಇಲ್ಲ ಮನೆಯಲ್ಲಿದ್ದವರಿಗೆ. ಈ ಥರ ಗುರುಗಳು ಹೇಳಿದ್ರು, ಇದೊಂದು ಪದ್ಧತಿ ಮಾಡಿಕೊಂಡ್ರೆ ಈ ತೀವ್ರವಾಗಿರೋ ತೊಂದರೆಯಿಂದ ಹೊರಗೆ ಬರ್ತೀನಿ, ಸಿಹಿ ನಾನು ಬಂದಿದ್ದೀವಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಅಷ್ಟರ ಮಟ್ಟಿಗೆ ನೀವು ಅಂದ್ಕೊಂಡಿದ್ದೀರ ಅಂತಂದರೆ ನೀವು ಆ ತೊಂದರೆಯಿಂದ ಹೊರಗೆ ಬರ್ತೀರಿ. ತೀವ್ರ ಸಮಸ್ಯೆ ತೊಳಲಾಟದಿಂದ ಹೊರಗೆ ಬರ್ತಾ ಖುಷಿಯನ್ನು ನಿಮ್ಮ ಅಸ್ತ್ರಶಸ್ತ್ರವನ್ನಾಗಿ ಮಾಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೆಲ್ಲೋ ಒಂದು ಕಡೆ ಆಲ್ರೆಡಿ ಸಮಸ್ಯೆಲಿದ್ದಾಗ ಹೆಚ್ಚು ಹಣ ಖರ್ಚು ಮಾಡುವಂಥ ಶಕ್ತಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆರ್ಥಿಕ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ. ಸೊ ಅಂಥವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಉತ್ತಮವಾಗಿರುವಂಥ ರೆಮಿಡಿ ಸರಳವಾಗಿ ಮಾಡ್ಕೊಳ್ಳುವಂಥದ್ದು. ಬುಧವಾರ, ಗುರುವಾರ, ಶುಕ್ರವಾರನ ಹೇಗೆ ಬಳಸ್ಕೊಳ್ಬೇಕು, ಇನ್ನು ವಿಳೆದೆಲೆ, ಸಿಂಧೂರ ಆಗಿರ್ಬೋದು, ತುಳಸಿ ಕಡ್ಡಿನ ಬಳಸ್ಕೊಂಡು ಈ ಒಂದು ರೆಮಿಡನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಆಗ್ತಾ ಇರುವಂಥ ತೀವ್ರವಾಗಿರುವಂಥ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿಯಾಗಿರುವಂಥ ಸಮಸ್ಯೆ ಆಗ್ತಾ ಇದೆ, 10 ಹಲವು ರೀತಿ ಪ್ರಯತ್ನ ಮಾಡಿದ್ದೀರಾ, ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗಷ್ಟೇ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಶೀಘ್ರವಾಗಿ ಆ ತೊಂದರೆಯಿಂದ ಹೊರಗಡೆ ಬರ್ತೀರಾ. ನಮಸ್ಕಾರ.